ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಯೂಟ್ಯೂಬಲ್ಲಿ ವೈರಲ್ ಆಗ್ತಿರುವಂಥ ಖುಷ್ಬೂ ಮ್ಯಾಮ್ ಆಯಿಲ್ ಸೀಕ್ರೆಟ್ ವಿಡಿಯೋ ನೋಡ್ರಿ, ತುಂಬಾ ವೈರಲ್ ಆಗ್ತದೆ. ನಾನು ಕೂಡ ನೋಡ್ರಿ 1 ಮಂತಿಂದ ಯೂಸ್ ಮಾಡಾಕತ್ತೀನಿ. ತುಂಬಾ ಚೆನ್ನಾಗಿರುವಂಥ ರಿಸಲ್ಟ್ ಬಂದದ. 1 ಮಂತ್ ಯೂಸ್ ಮಾಡಿದ ಮೇಲೆ ನಾನು ರಿಸಲ್ಟನ್ನು ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ. ಆಲ್ರೆಡಿ ನೋಡ್ರಿ ಇಷ್ಟು ಎಣ್ಣೆ ನಂದು ಖಾಲಿ ಆಗೋದು, ಇವಾಗ ಸ್ವಲ್ಪ ಐತಿ. ತುಂಬಾ ಚೆನ್ನಾಗದ ನೋಡ್ರಿ. ಈ ಆಯಿಲ್ ಬಂದುಬಿಟ್ಟು ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೋಬೋದಂಥ ಸ್ಕಿನ್ ಆಯಿಲ್ ಆಗ್ಯದ. ಇವಾಗ ಸಮ್ಮರ್ ಬರೋದ್ರಿಂದ ನೋಡ್ರಿ ನಮ್ಮ ಮುಖ ಎಲ್ಲನೂ ಟ್ಯಾನ್ ಆಗಿರ್ತದಲ್ಲ, ಇದನ್ನು ನಾವು ಡೈಲಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಬ್ರೈಟ್ ಆಗುತ್ತೆ ಅಂತ ಹೇಳ್ತೀನಿ. ಇದನ್ನು ಮಾಡೋ ಮೆಥಡ್ ನೋಡ್ರಿ ತುಂಬಾ ಈಸಿ ಐತಿ. ಇವಾಗ ನೋಡ್ರಿ ಈ ಆಯಿಲನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾವು ಚೆನ್ನಾಗಿ ಫೇಸನ್ನು ವಾಶ್ ಮಾಡ್ಕೋಬೇಕಾಗುತ್ತೆ. ವಾಶ್ ಮಾಡಿಕೊಂಡು ಇವಾಗ ನೋಡ್ರಿ ಒಂದು ಟವಲಿಂದ ಇಲ್ಲಿ ನಾನು ಒರೆಸ್ತಾ ಇದ್ದೀನಿ. ಮುಖ ನೋಡ್ರಿ ಯಾವಾಗಲೂ ಕೂಡ ಈ ರೀತಿ ಒರೆಸ್ಕೋಬೇಕಾಗುತ್ತೆ. ಒಬ್ಬೊಬ್ರು ಏನು ಮಾಡ್ತಾರಪ್ಪ ಅಂದ್ರೆ ಹಿಂಗೆ ಉಜ್ಜಿ ಬಿಡ್ತಾರೆ, ಹಂಗೆ ಉಜ್ಜಿ ನಾವು ಮುಖನ ಒರೆಸ್ಕೋಬಾರ್ದು. ಈ ರೀತಿಯಾಗಿ ನಾವು ಟವಲಿಂದ ಒತ್ತುತ್ತಾ ಅದನ್ನು ಒರೆಸ್ಕೋಬೇಕಾಗುತ್ತೆ ನೋಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಈ ಒಂದು ಆಯಿಲ್ ಒಳಗೆ ನೋಡ್ರಿ ಕೊಬ್ಬರಿ ಎಣ್ಣೆ ಮತ್ತು ಕ್ಯಾರೆಟು ಮತ್ತು ಬೀಟ್ರೂಟು ಮತ್ತು ವಿಟಮಿನ್ ಇ ಕ್ಯಾಪ್ಸಲನ್ನು ಹಾಕಿದ್ದೀನಿ ನಾನು. ಇದು ಬಿಟ್ಟರೆ ಮತ್ತೇನು ಇಲ್ಲ ನೋಡ್ರಿ. ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಸ್ಕಿನ್ನನ್ನು ಬ್ರೈಟ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಎಲ್ಲ ಯೂಟ್ಯೂಬರ್ಸ್ ಕೂಡ ಇದನ್ನು ಟ್ರೈ ಮಾಡಾತ್ತಾರ ಮತ್ತು ಅವ್ರದ್ದು ಒಂದು ಬಿಸ್ನೆಸ್ ಕೂಡ ಮಾಡಕತ್ತಾರ ನೋಡ್ರಿ. ತುಂಬಾ ಚೆನ್ನಾಗಿ ನಡೆಯಕತ್ತದೆ. ಇವಾಗ ನೋಡ್ರಿ ಆಯಿಲನ್ನು ಸ್ವಲ್ಪ ತೊಗೊಂಡ್ಬಿಟ್ಟು ಈ ರೀತಿ ಫೇಸ್ಗೆಲ್ಲ ಕೂಡ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೋಡ್ರಿ ಚೆನ್ನಾಗಿ ನಾವು ಮಸಾಜ್ ಮಾಡ್ಕೋಬೇಕಾಗುತ್ತೆ. ಇದರಿಂದ ನೋಡ್ರಿ ನಮ್ಮ ಟ್ಯಾನ್ ರಿಮೂವ್ ಆಗುತ್ತೆ. ನೀವು ಆಲ್ರೆಡಿ ನಂದು ಡೆಲಿವರಿ ಆದಮೇಲೆ ನೋಡ್ರಿ ನಂದು ಸ್ಕಿನ್ ಸ್ವಲ್ಪ ಡಲ್ ಆದಂಗೆ ಅನಿಸಿತ್ತು ಮತ್ತು ಪ್ರೆಗ್ನೆಂಟಿ ಟೈಮ್ ಒಳಗೂ ಕೂಡ ನಂದು ಡಲ್ ಆಗಿತ್ತು. ಬಟ್ ಈ ಆಯಿಲನ್ನು ಯೂಸ್ ಮಾಡ್ತಾ 1 ತಿಂಗಳಾಯ್ತು ನೋಡ್ರಿ. ನಾನು ತುಂಬಾ ಚೆನ್ನಾಗೈತಿ. ಇದನ್ನು ನೀವು ನೈಟ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಮಾರ್ನಿಂಗ್ ಆದರೂ ಯೂಸ್ ಮಾಡ್ಬೋದು. ನಾನು ನೋಡ್ರಿ ಮಾರ್ನಿಂಗೇ ಯೂಸ್ ಮಾಡ್ತೀನಿ. ಕ್ಯಾರೆಟ್ ಒಳಗೆ ನೋಡ್ರಿ ಬಿಟಾ ಕ್ಯಾರೋಟಿನ್ ಇರೋದ್ರಿಂದ ವಿಟಮಿನ್ ಎ ನೋಡ್ರಿ ಜಾಸ್ತಿ ಐತಿ. ಈ ಕ್ಯಾರೆಟನ್ನು ಯೂಸ್ ಮಾಡೋದ್ರಿಂದ ನೋಡ್ರಿ ನಮ್ಮ ಚರ್ಮಕ್ಕೆ ನೈಸರ್ಗಿಕವಾಗಿಯೇ ಹೊಳೆಯುವಂಥ ಶಕ್ತಿ ಸಿಗ್ತದೆ ಅಂತ ಹೇಳ್ತೀನಿ. ಆಲ್ರೆಡಿ ನೋಡ್ರಿ ಜ್ಯೂಸ್ ಕೂಡ ಕುಡಿತಾರೆ ಮತ್ತು ನಮ್ಮ ಡಯಟ್ ಒಳಗೆ ನೋಡ್ರಿ ನಾವು ಹೆಚ್ಚಾಗಿ ಕ್ಯಾರೆಟನ್ನೇ ಯೂಸ್ ಮಾಡ್ತೀವಿ. ಮತ್ತು ಬೀಟ್ರೂಟ್ ಒಳಗೂ ನೋಡ್ರಿ ಸಾಕಷ್ಟು ಆ್ಯಂಟಿಸೆಪ್ಟಿಕ್ ಅಂತ ಗುಣಗಳಿರ್ತಾವಲ್ಲ, ಅದರಿಂದ ನೋಡ್ರಿ ಬೀಟ್ರೂಟಿಂದ ಏನು ಮಾಡ್ತಪ್ಪ ಅಂತಂದ್ರೆ ಮುಖದ ಮೇಲೆ ಇರುವಂಥ ಕಲೆಗಳು ಏನಿರ್ತಾವಲ್ಲ ಅದನ್ನು ಹೋಗ್ತಾವಂತ ಹೇಳ್ಬೋದು. ನಿಮ್ಗೇನಾದರೂ ಪಿಂಪಲ್ಸ್ ಹಾಗೆ ಏನಾರ ಕಲೆಗಳಿತ್ತಂದ್ರೆ ಈ ಹಾಲನ್ನು ಯೂಸ್ ಮಾಡೋದ್ರಿಂದ ನೋಡ್ರಿ ಆ ಕಲೆಗಳು ಹೋಗ್ತಾವಂತ ಹೇಳ್ತೀನಿ. ನಂಗೆ ನೋಡ್ರಿ ಪಿಂಪಲ್ ಆಗೋದು ಕಡಿಮೆ ಅಂದ್ರೆ ಪಿಂಪಲ್ಲೇ ಆಗಂಗಿಲ್ಲ. ಪಿಂಪಲ್ ಆದರೂ ಕೂಡ ನೋಡ್ರಿ ನನ್ನ ಸ್ಕಿನ್ ಮೇಲೆ ಅದು ಕಲೆ ಅದು ಏನೂ ಇರೋಂಗಿಲ್ಲ. ಹಾಗಾಗಿ ನನಗೆ ಅಷ್ಟೊಂದು ಇದ್ರ ಬಗ್ಗೆ ಗೊತ್ತಾಗಿಲ್ಲ ಪಿಂಪಲ್ ಬಗ್ಗೆ. ಬಟ್ ಸ್ಕಿನ್ ಅಂತೂ ನೋಡ್ರಿ ಚೇಂಜ್ ಆಗ್ಯದ, ಸ್ವಲ್ಪ ಬ್ರೈಟ್ ಅಂತೂ ಆಗ್ಯದ. ಈ ರೀತಿಯಾಗಿ ನಾವು ಚೆನ್ನಾಗಿ ಒಂದು 10 ನಿಮಿಷ ಇದನ್ನು ಮಸಾಜ್ ಮಾಡ್ಕೋಬೇಕಾಗುತ್ತೆ. ಮಸಾಜ್ ಮಾಡ್ಕೊಂಡ್ಮೇಲೆ ನೋಡ್ರಿ ನಾವು ಅದನ್ನು 1 ಅವರ್ ಬಿಟ್ಬಿಟ್ಟು ಆಮೇಲೆ ನಾರ್ಮಲ್ ವಾಟ್ರಿಂದ ವಾಶ್ ಮಾಡ್ಕೋಬೋದು ಅಷ್ಟೇ. ನೀವೇನಾದರೂ ನೈಟ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಬೆಳಗ್ಗೆ ಆದರೂ ಯೂಸ್ ಮಾಡ್ಬೋದು. ನಾನು ನೋಡ್ರಿ ಬೆಳಗ್ಗೆನೇ ಯೂಸ್ ಮಾಡ್ತೀನಿ. ಅಪ್ಲೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮನೆ ಕೆಲಸ ಅದೆಲ್ಲ ಮಾಡಿಕೊಂಡು ಆಮೇಲೆ ನಾನು ಸ್ನಾನ ಮಾಡ್ಕೋಬೇಕಾದ್ರೆ ಇದನ್ನು ತೊಳ್ಕೊಂಡ್ಬಿಡ್ತೀನಿ. ಮತ್ತು ನೋಡ್ರಿ ಇದನ್ನು ಆಯಿಲಿ ಸ್ಕಿನ್ ಇರೋರು ಯೂಸ್ ಮಾಡೋದು ಅಷ್ಟೊಂದೇನು ಒಳ್ಳೆಯದಲ್ಲ ನೋಡ್ರಿ. ಆಲ್ರೆಡಿ ಆಯಿಲ್ ಇರ್ತದಲ್ಲ, ಹಾಗಾಗಿ ಇಲ್ಲ ನೀವು ಯೂಸ್ ಮಾಡಬೇಕಿತ್ತಂದ್ರೆ ಕಡಲೆ ಹಿಟ್ಟಿಂದ ವಾಶ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ಇದನ್ನು ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ ನೋಡ್ರಿ. ತುಂಬಾ ಚೆನ್ನಾಗೈತಿ ರಿಸಲ್ಟ್ ಮಾತ್ರ. ಏನಾದರೂ ನಿಮ್ಗೆ ಬ್ಲ್ಯಾಕ್ ಸರ್ಕಲ್ಸ್, ಡಾರ್ಕ್ ಸರ್ಕಲ್ಸ್ ಏನಾರ ಇದ್ದು ಅಂದರೂ ಕೂಡ ಅದು ಕೂಡ ರಿಮೂವ್ ಆಗುತ್ತೆ ನೋಡ್ರಿ. ಈ ಸ್ಕಿನ್ ಟಿಪ್ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡು ನೋಡ್ರಿ. ಯಾರೆಲ್ಲ ಟ್ರೈ ಮಾಡ್ಕೋಬೇಕಂತ ಅಂದ್ಕೊಂಡಿರಲ್ಲ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಯಾಕಂದ್ರೆ 100% ರಿಸಲ್ಟ್ ಐತಿ. ನೋಡ್ತಾ ಇದ್ರಲ್ಲ ನಂದು ಸ್ಕಿನ್ ಮೊದಲೇದಕ್ಕೂ ಇವಾಗೂ ಎಷ್ಟು ಡಿಫ್ರೆನ್ಸ್ ಐತೆ ಅಂತ ಹೇಳಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.